ನಮಸ್ಕಾರ ಸ್ನೇಹಿತರೆ, ಗಿಡಗಳನ್ನು ಚೆನ್ನಾಗಿ ಬೆಳೆಸೋದಕ್ಕೆ ನಾವು ಎಷ್ಟೊಂದು ಕಷ್ಟಪಡ್ತೀವಿ ಅಲ್ವಾ. ಗಿಡಗಳು ಚೆನ್ನಾಗಿ ಬೆಳೆದು ಹೂಗಳನ್ನು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಖುಷಿ ಬೇರೆ ಯಾವುದೂ ಇಲ್ಲ. ಇದಕ್ಕಾಗಿ ನಾವು ಬೇರೆ ಬೇರೆ ರೀತಿಯ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡ್ತೀವಿ. ಗಿಡಗಳು ತಕ್ಷಣ ಬೆಳೆದು ಹೂಗಳನ್ನು ಕೊಡಬೇಕು ಅನ್ನೋದು ನಮ್ಮ ನಿರೀಕ್ಷೆ ಆಗಿರುತ್ತೆ. ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ, ಗಿಡದ ತುಂಬ ಹೂಗಳನ್ನು ಬಿಡೋದಕ್ಕೆ ಕೆಲವು ಟ್ರಿಕ್ಸ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ರೆಗ್ಯುಲರ್ ಫರ್ಟಿಲೈಸರ್ ಅಲ್ಲದೆ ಕೋಕೋ ಕೋಲಾದಂತಹ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಸಹ ಕೆಲವರು ಉಪಯೋಗಿಸ್ಬೋದು ಅಂತಾರೆ. ಆದರೆ ನಿಜವಾಗಿಯೂ ನಾವು ಈ ಕೋಕೋ ಕೋಲಾದಂತಹ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಉಪಯೋಗಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅನೇಕರ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ತುಂಬ ಜನ ಸರಿಯಾದ ಕ್ಲಾರಿಟಿ ಸಿಗದೆ ಕನ್ಫ್ಯೂಷನ್ನಲ್ಲಿ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಕನ್ಫ್ಯೂಷನ್ನ ದೂರ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕೋಕೋ ಕೋಲಾದಂತಹ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಯೂಸ್ ಮಾಡಬಹುದಾ ಬೇಡವಾ, ಯೂಸ್ ಮಾಡೋದಾದರೆ ಹೇಗೆ ಯೂಸ್ ಮಾಡೋದು, ಈ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ನಿಮ್ಮ ಗಾರ್ಡನ್ನ ಫೋಟೋ ಅಥವಾ ವಿಡಿಯೋ ಕ್ಲಿಪ್ಪನ್ನು ಕಳಿಸಿ ಅದನ್ನು ನಮ್ಮ ಚಾನಲ್ನಲ್ಲಿ ಹಾಕ್ತೀವಿ ಅಂತ. ಬೆಂಗಳೂರಿನ ಬನಶಂಕರಿ 2ನೇ ಹಂತದಲ್ಲಿ ಇರುವಂಥ ಶ್ರೀಮತಿ ಮಾಲಾ ರಾಘವನ್ ಅವರು ತಮ್ಮ ಹತ್ತಿರ ಡ್ರ್ಯಾಗನ್ ಫ್ರೂಟ್ಸ್ ಗಿಡದ ಕಟಿಂಗ್ಸ್ಗಳು ಇದ್ದಾವೆ, ಆಸಕ್ತರು ಈ ಡ್ರ್ಯಾಗನ್ ಫ್ರೂಟ್ಸ್ ಗಿಡದ ಕಟಿಂಗ್ಸನ್ನು ತಗೊಳ್ಬಹುದು ಅಂತ ತಿಳಿಸಿದ್ದಾರೆ. ಅವರ ಮೊಬೈಲ್ ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆಸಕ್ತರು ಈ ನಂಬರ್ಗೆ ಫೋನ್ ಮಾಡಿ ಇವರನ್ನು ಸಂಪರ್ಕಿಸಬಹುದು. ಸ್ನೇಹಿತರೆ, ಈಗಿನ ಪ್ರಶ್ನೆ ಏನು ಅಂತಂದರೆ, ಕೋಕೋ ಕೋಲಾವನ್ನು ಗಿಡಗಳಿಗೆ ಹಾಕ್ಬೋದಾ, ಹಾಕೋದ್ರಿಂದ ಗಿಡ ಚೆನ್ನಾಗಿ ಬೆಳೆದು ಹೂಗಳನ್ನು ಬಿಡುತ್ತಾ ಅನ್ನೋದು. ಇದಕ್ಕಿಂತ ಮೊದಲು ಈ ಕೋಕೋ ಕೋಲಾದಲ್ಲಿ ಏನೇನಿರುತ್ತೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಕೋಕೋ ಕೋಲಾ ಅಂದರೆ ಬೇರೆ ಏನೂ ಅಲ್ಲ, ಇದು ಒಂದು ಕಾರ್ಬೋನೇಟೆಡ್ ವಾಟರ್ ಅಷ್ಟೇ. ಅಂದರೆ ಇದರಲ್ಲಿ ಇರೋದು 90% ನೀರು, ಉಳಿದಂತೆ ಇದರಲ್ಲಿ ಇರೋದು ಶುದ್ಧೀಕರಿಸಿದ ಇಂಗಾಲದ ಡೈಆಕ್ಸೈಡ್ ಅಂದರೆ ಪ್ಯೂರಿಫೈಡ್ ಕಾರ್ಬನ್ ಡೈಆಕ್ಸೈಡ್. ಇದರಿಂದಾಗಿಯೇ ಇದರಲ್ಲಿ ಗುಳ್ಳೆಗಳು ಬರೋದು. ಜೊತೆಯಲ್ಲಿ ಈ ಕಾರ್ಬೋನೇಟೆಡ್ ನೀರಿಗೆ ಟೇಸ್ಟ್ ಅಥವಾ ರುಚಿಯನ್ನು ಕೊಡಲಿಕ್ಕೆ ಅಂತ ಸಕ್ಕರೆಯನ್ನು ಸೇರಿಸಿರ್ತಾರೆ. ಇತ್ತೀಚೆಗೆ ಶುಗರ್ ಫ್ರೀ ಕೋಕೋ ಕೋಲಾ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ಈ ಕೋಕೋ ಕೋಲಾದ ವಿಶಿಷ್ಟ ಬಣ್ಣಕ್ಕಾಗಿ ವಿಶೇಷ ಕ್ಯಾರಮೆಲನ್ನು ಇದಕ್ಕೆ ಸೇರಿಸಿರ್ತಾರೆ ಹಾಗೂ ಇದರ ಟಾಟ್ನೆಸ್ಗಾಗಿ ಫಾಸ್ಫರಿಕ್ ಆ್ಯಸಿಡನ್ನು ಸೇರಿಸಿರ್ತಾರೆ. ನೀವು ಕೋಕೋ ಕೋಲಾ ಕುಡಿದಿದ್ರೆ ಗೊತ್ತಾಗಿರುತ್ತೆ, ಇದರಲ್ಲಿ ಸ್ವಲ್ಪ ಕಹಿಯ ಅಂಶ ಕೂಡ ಇರುತ್ತೆ. ಇದಕ್ಕೆ ಕಾರಣ ಇದರಲ್ಲಿ ಸೇರಿಸಿರುವಂತಹ ಕೆಫೆನ್ ಅಂಶ. ಇದರ ಜೊತೆಯಲ್ಲಿ ನ್ಯಾಚುರಲ್ ಫ್ಲೇವರನ್ನು ಸೇರಿಸಿರ್ತಾರೆ. ಈ ನ್ಯಾಚುರಲ್ ಫ್ಲೇವರ್ಗಾಗಿ ಉಪಯೋಗಿಸುವ ಫಾರ್ಮುಲಾ ಮಾತ್ರ ಅತ್ಯಂತ ರಹಸ್ಯವಾಗಿರುತ್ತೆ. ಇದು ಬೇರೆಯವರಿಗೆ ಗೊತ್ತಾಗೋದಿಲ್ಲ. ನೀವು ನೋಟಿಸ್ ಮಾಡಿರಬಹುದು, ಬೇರೆ ಬೇರೆ ಸಾಫ್ಟ್ ಡ್ರಿಂಕ್ಸ್ಗಳ ಫ್ಲೇವರ್ ಬೇರೆ ಬೇರೆ ಆಗಿರುತ್ತೆ. ಈ ಎಲ್ಲ ಫ್ಲೇವರ್ಗಳ ಫಾರ್ಮುಲಾ ಮಾತ್ರ ಸೀಕ್ರೆಟ್ ಆಗಿರುತ್ತೆ. ಇಂತಹ ಕೋಕೋ ಕೋಲಾವನ್ನು ಗಿಡಕ್ಕೆ ಹಾಕೋದ್ರಿಂದ ಆಗುವಂತಹ ಲಾಭ ಏನು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರತಿ 100 ml ಕೋಕೋ ಕೋಲಾದಲ್ಲಿ ಸರಿಸುಮಾರು 11 ಗ್ರಾಮ್ನಷ್ಟು ಶುಗರ್ ಅಂದರೆ ಸಕ್ಕರೆ ಇರುತ್ತೆ. ಈ ಸಕ್ಕರೆಯ ಅಂಶ ಗಿಡಕ್ಕೆ ಸೇರಿದಾಗ ಗಿಡ ನೀರನ್ನು ಹೀರಿಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗಾಗಿ ಗಿಡದ ಬೆಳವಣಿಗೆ ಆಗೋದ್ರ ಬದಲು ಅದು ಸಾಯುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ನೀರನ್ನು ಹೀರಿಕೊಳ್ಳೋದು ಸಾಧ್ಯವಾಗದೆ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ, ಒಣಗೋದಕ್ಕೆ ಪ್ರಾರಂಭ ಆಗುತ್ತೆ, ಕೊನೆಯಲ್ಲಿ ಗಿಡ ಸಾಯುವ ಹಂತಕ್ಕೆ ಬರುತ್ತೆ. ಆದ್ದರಿಂದ ಕೋಕೋ ಕೋಲಾವನ್ನು ಗಿಡಕ್ಕೆ ಹಾಕೋದ್ರಿಂದ ಗಿಡಕ್ಕೆ ಯಾವುದೇ ಪ್ರಯೋಜನ ಇಲ್ಲ, ಬದಲಿಗೆ ಗಿಡ ಸಾಯೋದಕ್ಕೆ ಪ್ರಾರಂಭ ಆಗುತ್ತೆ. ಕೋಕೋ ಕೋಲಾ ಮಾತ್ರ ಅಲ್ಲ, ಇದೇ ರೀತಿಯ ಬೇರೆ ಯಾವುದೇ ಸಾಫ್ಟ್ ಡ್ರಿಂಕ್ಸ್ ಅಂದರೆ ಪೆಪ್ಸಿ, ಸ್ಪ್ರೈಟ್, ಥಮ್ಸ್ ಅಪ್, 7 ಅಪ್ ಬೇರೆ ಯಾವುದೇ ಇರ್ಬೋದು, ಇವ್ಯಾವುದು ಗಿಡಗಳಿಗೆ ಒಳ್ಳೆಯದಲ್ಲ. ಹಾಗಾದರೆ ಕಾರ್ಬೋನೇಟೆಡ್ ವಾಟರನ್ನು ಗಿಡಗಳಿಗೆ ಹಾಕ್ಬೋದಾ ಅಂತ ಕೇಳಬಹುದು. ಸೋಡಾ ವಾಟರ್ ಅಥವಾ ಕಾರ್ಬೋನೇಟೆಡ್ ವಾಟರ್ನಲ್ಲಿ ಗಿಡಗಳಿಗೆ ಬೇಕಾದಂತಹ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಸಲ್ಫರ್ ಹಾಗೂ ಸೋಡಿಯಂ ಇರುತ್ತೆ. ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಗಿಡಗಳಿಗೆ ತುಂಬಾ ಅಗತ್ಯ. ಹಾಗಾಗಿ ಈ ಸೋಡಾ ವಾಟರನ್ನು ಸೂಪರ್ ಚಾರ್ಜ್ಡ್ ಎನರ್ಜಿ ಪ್ಯಾಕ್ ಆಫ್ ಪ್ಲಾಂಟ್ಸ್ ಅಂತಲೇ ಕರೀತಾರೆ. ಆದ್ದರಿಂದ ಕ್ಲಬ್ ಸೋಡಾದಂತಹ ಕಾರ್ಬೋನೇಟೆಡ್ ವಾಟರ್ ನಿಮ್ಮ ಗಿಡಗಳಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಒದಗಿಸುತ್ತೆ. ಕಾರ್ಬೋನೇಟೆಡ್ ವಾಟರ್ ಗಿಡಗಳು ವೇಗವಾಗಿ ಮತ್ತು ಹಸಿರಾಗಿ ಬೆಳೆಯುವಂತೆ ಉತ್ತೇಜನ ಕೊಡುತ್ತೆ. ಹಾಗಾಗಿ ನೀವು ಧಾರಾಳವಾಗಿ ಈ ಕಾರ್ಬೋನೇಟೆಡ್ ವಾಟರ್ ಅಥವಾ ಸೋಡಾ ವಾಟರನ್ನು ಗಿಡಗಳಿಗೆ ಉಪಯೋಗಿಸ್ಬೋದು. ಆದರೆ ಕೋಕೋ ಕೋಲಾ, ಪೆಪ್ಸಿ, ಸ್ಪ್ರೈಟ್ನಂತಹ ಫ್ಲೇವರ್ ಡ್ರಿಂಕ್ಸ್ ಅಥವಾ ಕಮರ್ಷಿಯಲ್ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ತುಂಬ ಸಕ್ಕರೆ ಇರುತ್ತೆ. ಇವುಗಳನ್ನು ಗಿಡಕ್ಕೆ ಹಾಕಿದರೆ
ಗಿಡಗಳು ಸತ್ತು ಹೋಗುವ ಸಾಧ್ಯತೆಯೇ ಹೆಚ್ಚಾಗಿರುತ್ತೆ. ಹಾಗಾಗಿ ಇಂತಹ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಗಿಡಗಳಿಗೆ ಉಪಯೋಗಿಸೋದು ಖಂಡಿತವಾಗಿ ಒಳ್ಳೆಯದಲ್ಲ. ಸ್ನೇಹಿತರೆ, ಕಾರ್ಬೋನೇಟೆಡ್ ವಾಟರ್ ಹಾಗೂ ಕಮರ್ಷಿಯಲ್ ಸಾಫ್ಟ್ ಡ್ರಿಂಕ್ಸ್ ಇವುಗಳಲ್ಲಿ ಯಾವುದನ್ನು ನಾವು ಗಿಡಗಳಿಗೆ ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಇರುವಂಥ ಅನುಮಾನ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.